ಎಲ್ಲ ಉದ್ಯೋಗ ಆಕಾಂಕ್ಷಿಗಳಿಗೆ ಮತ್ತೊಮ್ಮೆ ನಮಸ್ಕಾರ. ಈ ವಿಡಿಯೋದಲ್ಲಿ ಮೇ ತಿಂಗಳ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಸ್ ಮಾಡುತ್ತಿದ್ದೇವೆ. ಬನ್ನಿ ಪ್ರಶ್ನೆಗಳಿಗೆ ಹೋಗೋಣ. ಕಳೆದ 2 ವಿಡಿಯೋಗಳಲ್ಲಿ 1ರಿಂದ 20ನೆಯ ಪ್ರಶ್ನೆವರೆಗೂ ನೋಡಿದೆವು. ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 21. ಪ್ರಧಾನಮಂತ್ರಿ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ PMFME ಯೋಜನೆಯನ್ನು ಅನುಷ್ಠಾನಗೊಳಿಸುವಲ್ಲಿ ಯಾವ ರಾಜ್ಯವು ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ? ಆಯ್ಕೆಗಳು: ಮಧ್ಯಪ್ರದೇಶ, ಬಿಹಾರ, ಜಾರ್ಖಂಡ್, ಆಂಧ್ರಪ್ರದೇಶ. ಸರಿಯಾದ ಉತ್ತರ ಬಿಹಾರ. ಇದರ ವಿವರಣೆಯು ಹೀಗಿರುತ್ತದೆ. ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳ ಔಪಚಾರಿಕೀಕರಣ ಯೋಜನೆಯನ್ನು ಜೂನ್ 29, 2020ರಂದು ಪ್ರಾರಂಭಿಸಲಾಯಿತು. ಇದು ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯದಿಂದ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಈ ಯೋಜನೆಯು ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳು ತಂತ್ರಜ್ಞಾನವನ್ನು ನವೀಕರಿಸಲು ಮತ್ತು ಔಪಚಾರಿಕ ಮಾನ್ಯತೆಯನ್ನು ಪಡೆಯಲು ಸಹಾಯ ಮಾಡುತ್ತವೆ. ಇದು ಆಹಾರ ಸಂಸ್ಕರಣಾ ವ್ಯವಹಾರಗಳನ್ನು ಸುಧಾರಿಸಲು ರೈತ ಉತ್ಪಾದಕ ಸಂಸ್ಥೆಗಳು, ಸ್ವಸಹಾಯ ಗುಂಪುಗಳು ಮತ್ತು ಸಹಕಾರಿ ಸಂಸ್ಥೆಗಳನ್ನು ಬೆಂಬಲಿಸುತ್ತದೆ. ಈ ಯೋಜನೆಯಡಿಯಲ್ಲಿ ಹಣಕಾಸು, ತಾಂತ್ರಿಕ ಮತ್ತು ಸಾಮರ್ಥ್ಯ ವರ್ಧನೆ ಬೆಂಬಲವನ್ನು ನೀಡಲಾಗುತ್ತದೆ. ಕೈಗಾರಿಕಾ ಸಚಿವರು ಇತ್ತೀಚೆಗೆ ಘೋಷಿಸಿದಂತೆ 2024-25ರಲ್ಲಿ PMFME ಯೋಜನೆಯನ್ನು ಅನುಷ್ಠಾನಗೊಳಿಸುವಲ್ಲಿ ಬಿಹಾರವು ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಸಣ್ಣ ಆಹಾರ ಸಂಸ್ಕರಣಾ ವ್ಯವಹಾರಗಳನ್ನು ಉತ್ತೇಜಿಸುವಲ್ಲಿ ಬಿಹಾರದ ಯಶಸ್ಸನ್ನು ಇದು ತೋರಿಸುತ್ತದೆ. ಪ್ರಶ್ನೆ 22. ಗ್ಲೋಬಲ್ ಮೀಥೇನ್ ಟ್ರ್ಯಾಕರ್ 2025 ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಆಯ್ಕೆಗಳು: ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ, ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ, ವಿಶ್ವ ಬ್ಯಾಂಕ್. ಸರಿಯಾದ ಉತ್ತರ ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ. ಇದರ ವಿವರಣೆಯು: ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆಯ ಗ್ಲೋಬಲ್ ಮೀಥೇನ್ ಟ್ರ್ಯಾಕರ್ 2025ರ ಪ್ರಕಾರ ಇಂಧನ ವಲಯವು 2024ರಲ್ಲಿ ಸುಮಾರು 145 ಮಿಲಿಯನ್ ಟನ್ ಮೀಥೇನ್ ಅನ್ನು ಹೊರಸೂಸಿತು. ಜಾಗತಿಕ ಮೀಥೇನ್ ಟ್ರ್ಯಾಕರ್ 2025 ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಬಿಡುಗಡೆ ಮಾಡಿದೆ. ತೈಲ ಮತ್ತು ಅನಿಲ ಸೌಲಭ್ಯಗಳು ಮಾತ್ರ 80 ಮಿಲಿಯನ್ ಟನ್ಗಳಿಗಿಂತ ಹೆಚ್ಚು ಕೊಡುಗೆ ನೀಡಿವೆ. ಮೀಥೇನ್ ಒಂದು ಪ್ರಬಲ ಹಸಿರುಮನೆ ಅನಿಲವಾಗಿದ್ದು, ಕೈಗಾರಿಕಾ ಕ್ರಾಂತಿಯ ನಂತರ ಜಾಗತಿಕ ತಾಪಮಾನ ಏರಿಕೆಗೆ ಸುಮಾರು 30% ಕಾರಣವಾಗಿದೆ. ವಾತಾವರಣದಲ್ಲಿ ಇದರ ಪ್ರಸ್ತುತ ಮಟ್ಟವು ಕೈಗಾರಿಕಾ ಪೂರ್ವದ ಕಾಲಕ್ಕಿಂತ 2.5 ಪಟ್ಟು ಹೆಚ್ಚಾಗಿದೆ ಮತ್ತು ಇತರ ಅನಿಲಗಳಿಗಿಂತ ವೇಗವಾಗಿ ಹೆಚ್ಚುತ್ತಿದೆ. ಮಾನವನಿಂದ ಉಂಟಾಗುವ ಮೀಥೇನ್ ಹೊರಸೂಸುವಿಕೆಯಲ್ಲಿ ಇಂಧನ ವಲಯವು ಕೇವಲ 35%ಕ್ಕಿಂತ ಹೆಚ್ಚು ಕೊಡುಗೆ ನೀಡುತ್ತದೆ. ಪ್ರಶ್ನೆ 23. ಇತ್ತೀಚೆಗೆ 10ನೇ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳವನ್ನು ಎಲ್ಲಿ ಆಯೋಜಿಸಲಾಯಿತು? ಆಯ್ಕೆಗಳು: ಟರ್ಕಿ, ನೇಪಾಳ, ಭೂತಾನ್, ಚೀನಾ. ಸರಿಯಾದ ಉತ್ತರ ನೇಪಾಳ. ಇದರ ವಿಶೇಷತೆಯು ಹೀಗಿರುತ್ತದೆ. 10ನೇ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳವನ್ನು ನೇಪಾಳದ ವಾಣಿಜ್ಯ ಸಚಿವ ದಾಮೋದರ್ ಭಂಡಾರಿ ಅವರು ಬ್ರುಕಟಿ ಮಂಡಪ್ನಲ್ಲಿ ಉದ್ಘಾಟಿಸಿದರು. 5 ದಿನಗಳ ಈ ಕಾರ್ಯಕ್ರಮದಲ್ಲಿ ನೇಪಾಳ, ಚೀನಾ, ಉಕ್ರೇನ್, ಬಾಂಗ್ಲಾದೇಶ ಮತ್ತು ಟರ್ಕಿಯು ಭಾಗವಹಿಸಿರುವಂತೆ 128 ಮಂಟಪಗಳಿವೆ. ಚೀನಾವು ವಿದ್ಯುತ್ ವಾಹನಗಳು, ಎಲೆಕ್ಟ್ರಾನಿಕ್ಸ್, ಕೃಷಿ ಉಪಕರಣಗಳು, ಬಟ್ಟೆ, ಗೃಹಾಲಂಕಾರ ಮತ್ತು ಟಿಬೆಟಿಯನ್ ಧೂಪದ್ರವ್ಯಗಳನ್ನು ಪ್ರಮುಖ ಆಕರ್ಷಣೆಯಾಗಿ ಪ್ರದರ್ಶಿಸುವ 40 ಮಳಿಗೆಗಳನ್ನು ಸ್ಥಾಪಿಸಿತು. ನೇಪಾಳದ ಪ್ರಮುಖ ಅಂಶಗಳಲ್ಲಿ ಮರದ ಶಿಲ್ಪಗಳು, ಆಭರಣಗಳು, ಧಾರ್ಮಿಕ ವಸ್ತುಗಳು, ಹಿಮಾಲಯನ್ ಗಿಡಮೂಲಿಕೆಗಳು, ಚಹಾ, ಕಾಫಿ, ಮಸಾಲೆಗಳು, ಸಂಸ್ಕರಿಸಿದ ಕೃಷಿ ಉತ್ಪನ್ನಗಳು ಮತ್ತು ನೇಪಾಳದಲ್ಲಿ ತಯಾರಿಸಿದ ಉಡುಪುಗಳು ಸೇರಿವೆ. ಪ್ರದರ್ಶಕರು ಉತ್ಪನ್ನ ವಿವರಗಳನ್ನು ಹಂಚಿಕೊಂಡರು ಮತ್ತು ಫೆಡರೇಷನ್ ಆಫ್ ನೇಪಾಳಸ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ನ ಉಮೇಶ್ ದಾಲ್ಮಿಯಾ ದೆಹಲಿಯ ಪ್ರಗತಿ ಮೈದಾನ ಮೇಳದಂತೆ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಬಗ್ಗೆ ಮಾತನಾಡಿದರು. ಜಾಗತಿಕ ವ್ಯಾಪಾರ ಮಾನ್ಯತೆಗಾಗಿ ವ್ಯಾಪಾರದಿಂದ ವ್ಯವಹಾರಕ್ಕೆ ಸಂಪರ್ಕವನ್ನು ನಿರ್ಮಿಸುವ ಗುರಿಯನ್ನು ಈ ಮೇಳ ಹೊಂದಿದೆ. ಪ್ರಶ್ನೆ 24. ಸಾಂಗರ್ ಡ್ರೋನ್ಗಳು ಶಸ್ತ್ರಸಜ್ಜಿತವಾಗಿವೆ. ಮಾನವರಹಿತ ವೈಮಾನಿಕ ವ್ಯವಸ್ಥೆಗಳನ್ನು ಯಾವ ದೇಶವು ಅಭಿವೃದ್ಧಿಪಡಿಸಿದೆ? ಆಯ್ಕೆಗಳು: ಇಸ್ರೇಲ್, ಟರ್ಕಿ, ರಷ್ಯಾ ಮತ್ತು ಭಾರತ. ಸರಿಯಾದ ಉತ್ತರ ಟರ್ಕಿ. ಇದರ ವಿವರಣೆಯು ಹೀಗಿದೆ. ಇತ್ತೀಚೆಗೆ ಪಾಕಿಸ್ತಾನವು ಲೇಹ್ನಿಂದ ಸರ್ ಕ್ರೀಕ್ ವರೆಗಿನ 36 ಸ್ಥಳಗಳಲ್ಲಿ ಸುಮಾರು 300ರಿಂದ 400 ಸಾಂಗರ್ ಡ್ರೋನ್ಗಳನ್ನು ಬಳಸಿಕೊಂಡು ದೊಡ್ಡ ಪ್ರಮಾಣದ ಡ್ರೋನ್ ಆಕ್ರಮಣಕ್ಕೆ ಪ್ರಯತ್ನಿಸಿತು. ಸಾಂಗರ್ ಡ್ರೋನ್ಗಳು ಶಸ್ತ್ರಸಜ್ಜಿತವಾಗಿವೆ. ಟರ್ಕಿಶ್ ರಕ್ಷಣಾ ಕಂಪನಿ ಆಸಿಸ್ ಗಾರ್ಡ್ ಅಭಿವೃದ್ಧಿಪಡಿಸಿದ ಮಾನವರಹಿತ ವೈಮಾನಿಕ ವ್ಯವಸ್ಥೆಗಳು. ಇವು ಮಿಲಿಟರಿ ಬಳಕೆಗಾಗಿ ವಿನ್ಯಾಸಗೊಳಿಸಲಾದ
ಟರ್ಕಿಯ ಮೊದಲ ಸ್ಥಳೀಯವಾಗಿ ನಿರ್ಮಿಸಲಾದ ಸಶಸ್ತ್ರ ಡ್ರೋನ್ಗಳಾಗಿವೆ. ಸಾಂಗರ್ ಡ್ರೋನ್ಗಳನ್ನು ಮೊದಲು ಏಪ್ರಿಲ್ 2019ರಲ್ಲಿ ಉಡಾವಣೆ ಮಾಡಲಾಯಿತು ಮತ್ತು ಯಶಸ್ವಿ ಪರೀಕ್ಷೆಯ ನಂತರ ಫೆಬ್ರವರಿ 2020ರಲ್ಲಿ ಟರ್ಕಿ ಸಶಸ್ತ್ರ ಪಡೆಗಳಿಗೆ ಸೇರಿಸಲಾಯಿತು. ಪಾಕಿಸ್ತಾನದ ಇತ್ತೀಚಿನ ನಿಯೋಜನೆಯು ಗಡಿಯಾಚೆಗಿನ ಡ್ರೋನ್ ಚಟುವಟಿಕೆಯಲ್ಲಿ ಗಂಭೀರ ಉಲ್ಬಣವನ್ನು ಸೂಚಿಸುತ್ತದೆ. ಇದು ಭಾರತದ ಪಶ್ಚಿಮ ಗಡಿಯ ಭದ್ರತಾ ಕಳವಳಗಳನ್ನು ಹುಟ್ಟುಹಾಕುತ್ತದೆ. ಪ್ರಶ್ನೆ 25. ರಷ್ಯಾದ ಮಾಸ್ಕೋದಲ್ಲಿ ನಡೆದ 80ನೇ ವಿಜಯ ದಿನಾಚರಣೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದವರು ಯಾರು? ಆಯ್ಕೆಗಳು: ಸಂಜಯ್ ಸೇಠ್, ರಾಜನಾಥ್ ಸಿಂಗ್, ನರೇಂದ್ರ ಮೋದಿ, ಎಸ್. ಜೈಶಂಕರ್. ಸರಿಯಾದ ಉತ್ತರ ಸಂಜಯ್ ಸೇಠ್. ಇದರ ವಿವರಣೆಯು: ಭಾರತ ಸರ್ಕಾರದ ರಕ್ಷಣಾ ಸಚಿವಾಲಯದ ರಾಜ್ಯ ಸಚಿವ ಸಂಜಯ್ ಸೇಠ್ ಮೇ 9, 2025ರಂದು ರಷ್ಯಾದ ಮಾಸ್ಕೋದಲ್ಲಿ ನಡೆದ 80ನೇ ವಿಜಯ ದಿನಾಚರಣೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಆರಂಭದಲ್ಲಿ ಹಾಜರಾಗಬೇಕಿತ್ತು, ಆದರೆ ಪೆಹಲ್ಗಾಮ್ ಭಯೋತ್ಪಾದಕ ಘಟನೆಯಿಂದಾಗಿ ಅವರು ಭಾಗವಹಿಸಲು ಸಾಧ್ಯವಾಗಲಿಲ್ಲ. ಅವರ ಬದಲಿಗೆ ಸಂಜಯ್ ಸೇಠ್ ಅವರನ್ನು ಕಳುಹಿಸಿದರು. ಅವರ ಭೇಟಿಯ ಸಮಯದಲ್ಲಿ ಸಂಜಯ್ ಸೇಠ್ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಉಪರಕ್ಷಣಾ ಸಚಿವ ಕರ್ನಲ್ ಜನರಲ್ ಅಲೆಕ್ಸಾಂಡರ್ ಫೋಮಿನ್ ಅವರನ್ನು ಭೇಟಿಯಾದರು. ಅವರು ಮಿಲಿಟರಿ ಮತ್ತು ಮಿಲಿಟರಿ ತಾಂತ್ರಿಕ ಸಹಕಾರವನ್ನು ಚರ್ಚಿಸಿದರು ಮತ್ತು ಅಸ್ತಿತ್ವದಲ್ಲಿರುವ ಸಾಂಸ್ಥಿಕ ಚೌಕಟ್ಟುಗಳ ಮೂಲಕ ಸಂಬಂಧಗಳನ್ನು ಬಲಪಡಿಸಲು ಒಪ್ಪಿಕೊಂಡರು. ಅವರ ಭೇಟಿಯು ಭಾರತ ಮತ್ತು ರಷ್ಯಾ ನಡುವಿನ ಬಲವಾದ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಪುನರುಚ್ಚರಿಸಿತು. ಎರಡನೇ ಮಹಾಯುದ್ಧದಲ್ಲಿ ನಾಜಿ ಜರ್ಮನಿಯ ವಿರುದ್ಧ ಸೋವಿಯತ್ ಒಕ್ಕೂಟದ ವಿಜಯವನ್ನು ಗುರುತಿಸಲು ಪ್ರತಿ ವರ್ಷ ಮೇ 9ರಂದು ಮಾಸ್ಕೋದ ರೆಡ್ ಸ್ಕ್ವೇರ್ನಲ್ಲಿ ವಿಜಯ ದಿನವನ್ನು ಆಚರಿಸಲಾಗುತ್ತದೆ. ಪ್ರಶ್ನೆ 26. ರೈಕಾ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಯ್ಕೆಗಳು: ರಾಜಸ್ಥಾನ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಒಡಿಶಾ. ಸರಿಯಾದ ಉತ್ತರ ರಾಜಸ್ಥಾನ. ಇದರ ವಿವರಣೆ: ರಬಾರಿಸ್ ಎಂದು ಕರೆಯಲ್ಪಡುವ ರೈಕಾ ಬುಡಕಟ್ಟು ಜನಾಂಗವು ರಾಜಸ್ಥಾನದ ಶುಷ್ಕ ಮತ್ತು ಅರೆ-ಶುಷ್ಕ ಪ್ರದೇಶಗಳಲ್ಲಿ ವಾಸಿಸುವ ಸ್ಥಳೀಯ ಪಶುಪಾಲಕ ಸಮುದಾಯವಾಗಿದೆ. ವಿಶೇಷವಾಗಿ ರಾಜ್ಸಮಂದ್ ಜಿಲ್ಲೆಯ ಕುಂಭಲ್ಗಢ್ ಬಳಿ ಅವರು ಒಂಟೆಗಳೊಂದಿಗೆ, ವಿಶೇಷವಾಗಿ ಮಾರ್ವಾರಿ ತಳಿಯೊಂದಿಗೆ ಆಳವಾದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಸಂಪರ್ಕಕ್ಕೆ ಹೆಸರುವಾಸಿಯಾಗಿದ್ದಾರೆ. ಇದು ಅದರ ಶಕ್ತಿ ಮತ್ತು ಮರುಭೂಮಿ ಉಳಿವಿಗಾಗಿ ಮೌಲ್ಯಯುತವಾಗಿದೆ. ರೈಕಾಗಳಿಗೆ ಒಂಟೆ ಮೇಯಿಸುವಿಕೆಯು ಕೇವಲ ಆದಾಯದ ಮೂಲವಲ್ಲ, ಆದರೆ ಆಚರಣೆಗಳು, ಕಥೆಗಳು ಮತ್ತು ಕಾಲೋಚಿತ ವಲಸೆಯಲ್ಲಿ ಬೇರೂರಿರುವ ಜೀವನ ವಿಧಾನವಾಗಿದೆ. ಹುಲ್ಲುಗಾವಲು ಚಕ್ರಗಳು, ಪ್ರಾಣಿಗಳ ಆರೈಕೆ ಮತ್ತು ಜೀವವೈವಿಧ್ಯತೆಯ ಬಗ್ಗೆ ಅವರ ಸಾಂಪ್ರದಾಯಿಕ ಜ್ಞಾನವು ರಾಜಸ್ಥಾನದ ದುರ್ಬಲವಾದ ಒಣಭೂಮಿ ಪರಿಸರ ವ್ಯವಸ್ಥೆಗಳನ್ನು ಉಳಿಸಿಕೊಳ್ಳಲು ದೀರ್ಘಕಾಲದಿಂದ ಸಹಾಯ ಮಾಡಿದೆ. ಇತ್ತೀಚಿನ ಸುದ್ದಿಗಳಲ್ಲಿ ಪ್ರಾಚೀನ ಮೇಯಿಸುವಿಕೆ ಮಾರ್ಗಗಳು ಮತ್ತು ನೈಸರ್ಗಿಕ ಪಶುವೈದ್ಯಕೀಯ ಅಭ್ಯಾಸಗಳ ಮೂಲಕ ಶುಷ್ಕ ಭೂಮಿಗಳ ಆರೋಗ್ಯವನ್ನು ಕಾಪಾಡುವುದಕ್ಕಾಗಿ ಅವರ ಪರಿಣಿತಿಯನ್ನು ಗುರುತಿಸಲಾಗುತ್ತಿದೆ. ಪ್ರಶ್ನೆ 27. ಥಂಡರ್ಬೋಲ್ಟ್ 15 ಎಂದು ಕರೆಯಲ್ಪಡುವ PL-15 ಯಾವ ದೇಶವು ಅಭಿವೃದ್ಧಿಪಡಿಸಿದ ದೀರ್ಘ ಶ್ರೇಣಿಯ ದೃಶ್ಯ ಶ್ರೇಣಿಯ ಆಚೆಗಾಳಿ ಕ್ಷಿಪಣಿಯಾಗಿದೆ? ಆಯ್ಕೆಗಳು: ರಷ್ಯಾ, ಭಾರತ, ಚೀನಾ, ಫ್ರಾನ್ಸ್. ಸರಿಯಾದ ಉತ್ತರ ಚೀನಾ. ಇದರ ವಿವರಣೆಗಳು ಹೀಗಿರುತ್ತವೆ: ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆಯ ನಡುವೆ ಪಂಜಾಬ್ನ ಹೋಶಿಯಾರ್ಪುರ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಹಾನಿಗೊಳಗಾಗದ ಚೀನಾ ನಿರ್ಮಿತ PL-15 ದೀರ್ಘ ಶ್ರೇಣಿಯ ಗಾಳಿಯಿಂದ ಗಾಳಿಗೆ ಚಿಮ್ಮುವ ಕ್ಷಿಪಣಿಯನ್ನು ಇತ್ತೀಚೆಗೆ ವಶಪಡಿಸಿಕೊಳ್ಳಲಾಗಿದೆ. ಥಂಡರ್ಬೋಲ್ಟ್ 15 ಎಂದು ಕರೆಯಲ್ಪಡುವ PL-15 ಚೀನಾದ 607 ಸಂಸ್ಥೆ ಅಭಿವೃದ್ಧಿಪಡಿಸಿದ ದೀರ್ಘ ಶ್ರೇಣಿಯ ಆಚೆ ದೃಶ್ಯ ಶ್ರೇಣಿಯ ಗಾಳಿಯಿಂದ ಗಾಳಿಗೆ ಚಿಮ್ಮುವ ಕ್ಷಿಪಣಿಯಾಗಿದೆ. ಇದನ್ನು ಚೀನಾ ಏರೋಸ್ಪೇಸ್ ಸೈನ್ಸ್ ಅಂಡ್ ಇಂಡಸ್ಟ್ರಿ ಕಾರ್ಪೊರೇಷನ್ ತಯಾರಿಸಿದೆ. ದೃಶ್ಯ ಸಂಪರ್ಕಕ್ಕೆ ಬರುವ ಮೊದಲೇ ಶತ್ರು ವಿಮಾನಗಳನ್ನು ಬಹಳ ದೂರದಲ್ಲಿ ಹೊಡೆದು ಉರುಳಿಸಲು ಈ ಕ್ಷಿಪಣಿಯನ್ನು ವಿನ್ಯಾಸಗೊಳಿಸಲಾಗಿದೆ. ಈ ಘಟನೆಯು ಗಂಭೀರ ಭದ್ರತಾ ಕಾಳಜಿಗಳನ್ನು ಹುಟ್ಟುಹಾಕಿದೆ. ಪ್ರಶ್ನೆ 28. ಕ್ಷುದ್ರಗ್ರಹ 2024 YR-4 ಅನ್ನು ಕಂಡುಹಿಡಿಯಲು ಯಾವ ದೂರದರ್ಶಕವನ್ನು ಬಳಸಲಾಯಿತು? ಆಯ್ಕೆಗಳು: ಹಬಲ್ ಬಾಹ್ಯಾಕಾಶ ದೂರದರ್ಶಕ, ಅಟ್ಲಾಸ್ ದೂರದರ್ಶಕ, ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕ, ಚಂದ್ರ ಎಕ್ಸ್-ರೇ ವೀಕ್ಷಣಾಲಯ. ಸರಿಯಾದ ಉತ್ತರ ಅಟ್ಲಾಸ್ ದೂರದರ್ಶಕ. ಇದರ ವಿವರಣೆಗಳು: ಏಪ್ರಿಲ್ 2, 2025ರಂದು ರಾಷ್ಟ್ರೀಯ ವಾಯುಯಾನ ಮತ್ತು ಬಾಹ್ಯಾಕಾಶ ಆಡಳಿತ ಕ್ಷುದ್ರಗ್ರಹ 2024 YR-4
ಡಿಸೆಂಬರ್ 22, 2032ರಂದು ಚಂದ್ರನನ್ನು ಅಪ್ಪಳಿಸುವ ಸಾಧ್ಯತೆ 3.8 ಎಂದು ವರದಿ ಮಾಡಿದೆ. YR4 ಡಿಸೆಂಬರ್ 2024ರಲ್ಲಿ ಚಿಲಿಯಲ್ಲಿ ಕ್ಷುದ್ರಗ್ರಹ ಭೂಮಂಡಲ ಪ್ರಭಾವ ಕೊನೆಯ ಎಚ್ಚರಿಕೆ ವ್ಯವಸ್ಥೆ ದೂರದರ್ಶಕವನ್ನು ಬಳಸಿಕೊಂಡು ಪತ್ತೆಯಾದ ಭೂಮಿಯ ಸಮೀಪವಿರುವ ಕ್ಷುದ್ರಗ್ರಹ. ಇದನ್ನು ಭೂಮಿಯ ಸಮೀಪವಿರುವ ವಸ್ತು ಎಂದು ವರ್ಗೀಕರಿಸಲಾಗಿದೆ, ಏಕೆಂದರೆ ಇದರ ಕಕ್ಷೆಯು ಭೂಮಿ ಸೂರ್ಯನ ಅಂತರಕ್ಕಿಂತ 1.3 ಪಟ್ಟು ಒಳಗೆ ಭೂಮಿಗೆ ಹತ್ತಿರ ತರುತ್ತದೆ. ಫೆಬ್ರವರಿ 25, 2025ರಲ್ಲಿ YR4 ನಾಸಾದ ಇದುವರೆಗಿನ ಅತ್ಯಧಿಕ ಕ್ಷುದ್ರಗ್ರಹ ಘರ್ಷಣೆ ಎಚ್ಚರಿಕೆಯನ್ನು ಪ್ರಚೋದಿಸಿತು. ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕದಿಂದ ಬಂದ ಅತಿಗೆಂಪು ದತ್ತಾಂಶವು ಅದರ ಗಾತ್ರವನ್ನು ಸುಮಾರು 65 ಮೀಟರ್ ಎಂದು ಅಂದಾಜಿಸಲಾಗುತ್ತದೆ. ಇದು 10 ಅಂತಸ್ತಿನ ಕಟ್ಟಡದಂತೆಯೇ ಇರುತ್ತದೆ. ಇದು 140 ಮೀಟರ್ಗಳಿಗಿಂತ ಕಡಿಮೆ ಗಾತ್ರದಲ್ಲಿರುವುದರಿಂದ ಇದನ್ನು ಸಂಭಾವ್ಯ ಅಪಾಯಕಾರಿ ಕ್ಷುದ್ರಗ್ರಹ ಎಂದು ಲೇಬಲ್ ಮಾಡಲಾಗಿಲ್ಲ. ಮೊದಲು ಇದು ಭೂಮಿಗೆ ಅಪ್ಪಳಿಸುವ ಸಾಧ್ಯತೆ 1%ರಷ್ಟಿತ್ತು, ಆದರೆ ನವೀಕರಿಸಿದ ವಿಶ್ಲೇಷಣೆಯು ಈಗ ನಮ್ಮ ಗ್ರಹಕ್ಕೆ ಯಾವುದೇ ಬೆದರಿಕೆಯನ್ನು ತೋರಿಸುವುದಿಲ್ಲ. ಪ್ರಶ್ನೆ 29. UN ಜಾಗತಿಕ ರಸ್ತೆ ಸುರಕ್ಷತಾ ವಾರ ಯಾವ ಸಂಸ್ಥೆಯಿಂದ ಆಯೋಜಿಸಲ್ಪಟ್ಟ ದ್ವೈವಾರ್ಷಿಕ ಜಾಗತಿಕ ರಸ್ತೆ ಸುರಕ್ಷತಾ ಅಭಿಯಾನವಾಗಿದೆ? ಆಯ್ಕೆಗಳು: ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ, ವಿಶ್ವ ಬ್ಯಾಂಕ್, ಅಂತಾರಾಷ್ಟ್ರೀಯ ರಸ್ತೆ ಒಕ್ಕೂಟ, ವಿಶ್ವ ಆರೋಗ್ಯ ಸಂಸ್ಥೆ. ಸರಿಯಾದ ಉತ್ತರ ವಿಶ್ವ ಆರೋಗ್ಯ ಸಂಸ್ಥೆ. ಇದರ ವಿವರಗಳು ಹೀಗಿರುತ್ತವೆ. 8ನೇ ವಿಶ್ವಸಂಸ್ಥೆಯ ಜಾಗತಿಕ ರಸ್ತೆ ಸುರಕ್ಷತಾ ವಾರವನ್ನು ಮೇ 12ರಿಂದ 18, 2025ರವರೆಗೆ ಆಚರಿಸಲಾಗುತ್ತದೆ. ಇದನ್ನು ಮೇಕ್ ವಾಕಿಂಗ್ ಸೇಫ್ ಮತ್ತು ಮೇಕ್ ಸೈಕ್ಲಿಂಗ್ ಸೇಫ್ ಎಂಬ ಥೀಮ್ನೊಂದಿಗೆ ಆಚರಿಸಲಾಗುತ್ತದೆ. UN ಗ್ಲೋಬಲ್ ರೋಡ್ ಸೇಫ್ಟಿ ವೀಕ್ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಅದರ ಪಾಲುದಾರರು ಆಯೋಜಿಸುವ ದ್ವೈವಾರ್ಷಿಕ ಜಾಗತಿಕ ರಸ್ತೆ ಸುರಕ್ಷತಾ ಅಭಿಯಾನವಾಗಿದ್ದು, ವಿಶೇಷವಾಗಿ ಪಾದಚಾರಿಗಳು ಮತ್ತು ಸೈಕ್ಲಿಸ್ಟ್ಗಳಿಗೆ ಸುರಕ್ಷಿತ ರಸ್ತೆಗಳ ತುರ್ತು ಅಗತ್ಯವನ್ನು ಎತ್ತಿ ತೋರಿಸುತ್ತದೆ. ಈ ಜಾಗತಿಕ ಅಭಿಯಾನವು ನಗರಗಳಲ್ಲಿ ನಡೆಯುವುದು ಮತ್ತು ಸೈಕ್ಲಿಂಗ್ ಅನ್ನು ಬೆಂಬಲಿಸುವ ಸುರಕ್ಷಿತ ಮೂಲಸೌಕರ್ಯ ಮತ್ತು ಸಾರಿಗೆ ನೀತಿಗಳನ್ನು ಉತ್ತೇಜಿಸುತ್ತದೆ. ಕಳಪೆ ರಸ್ತೆ ಪರಿಸ್ಥಿತಿಗಳು ಮತ್ತು ಅಸುರಕ್ಷಿತ ಚಾಲಕ ನಡವಳಿಕೆಯಿಂದಾಗಿ ಮೋಟಾರು ರಹಿತ ರಸ್ತೆ ಬಳಕೆದಾರರು ಎದುರಿಸುತ್ತಿರುವ ಹೆಚ್ಚುತ್ತಿರುವ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನು ಇದು ಹೊಂದಿದೆ. ರಸ್ತೆ ಸಂಚಾರ ಗಾಯಗಳು ಮತ್ತು ಸಾವುಗಳನ್ನು ಕಡಿಮೆ ಮಾಡಲು ಬಲವಾದ ಕಾನೂನುಗಳು ಮತ್ತು ಸುಧಾರಣೆಗಳನ್ನು ಅಳವಡಿಸಿಕೊಳ್ಳಲು ಸರ್ಕಾರಗಳನ್ನು ಪ್ರೋತ್ಸಾಹಿಸುತ್ತದೆ. ಪ್ರಶ್ನೆ 30. ಬಾಗ್ಲಿಹಾರ್ ಜಲವಿದ್ಯುತ್ ಯೋಜನೆ ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ? ಆಯ್ಕೆಗಳು: ಚೆನಾಬ್, ಸಟ್ಲೆಜ್, ನರ್ಮದಾ, ಗೋದಾವರಿ. ಸರಿಯಾದ ಉತ್ತರ ಚೆನಾಬ್. ಇದರ ವಿವರಣೆಯು ಹೀಗಿದೆ. ಜಮ್ಮು ಮತ್ತು ಕಾಶ್ಮೀರದ ರಾಂಬನ್ನಲ್ಲಿರುವ ಚೆನಾಬ್ ನದಿಗೆ ಕಟ್ಟಲಾಗಿರುವ ಬಾಗ್ಲಿಹಾರ್ ಜಲವಿದ್ಯುತ್ ಯೋಜನೆಯ ಅಣೆಕಟ್ಟಿನಲ್ಲಿ ನೀರಿನ ಮಟ್ಟ ಏರುತ್ತಿರುವ ಕಾರಣ ಭಾರತವು ಬಹು ದ್ವಾರಗಳನ್ನು ತೆರೆದಿದೆ ಎಂದು ವರದಿಯಾಗಿದೆ. ಚಂದ್ರ ನದಿ ಎಂಬ ಅರ್ಥವನ್ನು ನೀಡುವ ಚೆನಾಬ್ ನದಿಯು ಸಿಂಧೂ ನದಿಯ ಪ್ರಮುಖ ಉಪನದಿಯಾಗಿದೆ. ಇದು ಹಿಮಾಚಲ ಪ್ರದೇಶದ ಲಾಹೌಲ್ ಮತ್ತು ಸ್ಪಿತಿ ಜಿಲ್ಲೆಗಳ ತುಂಡಿಯಲ್ಲಿ ಚಂದ್ರ ಮತ್ತು ಭಾಗಾ ಹೊಳೆಗಳ ಸಂಗಮದಿಂದ ಹುಟ್ಟುತ್ತದೆ. ಅದರ ಮೇಲ್ಭಾಗದಲ್ಲಿ ಇದನ್ನು ಚಂದ್ರಭಾಗಾ ಎಂದು ಕರೆಯುತ್ತಾರೆ. ಇದು ಜಮ್ಮು ಮತ್ತು ಕಾಶ್ಮೀರದ ಮೂಲಕ ಹರಿಯುತ್ತದೆ. ಶಿವಾಲಿಕ್ ಶ್ರೇಣಿ ಮತ್ತು ಸಣ್ಣ ಹಿಮಾಲಯಗಳ ನಡುವೆ ಹಾದು ಹೋಗುತ್ತದೆ. ನಂತರ ಅದು ನೈಋತ್ಯಕ್ಕೆ ಪಾಕಿಸ್ತಾನಕ್ಕೆ ತಿರುಗುತ್ತದೆ. ಟ್ರಿಮ್ಮು ಬಳಿಯ ಝೀಲಂ ನದಿಯನ್ನು ಸೇರುತ್ತದೆ ಮತ್ತು ನಂತರ ಸಟ್ಲೆಜ್ ನದಿಯೊಂದಿಗೆ ವಿಲೀನಗೊಳ್ಳುತ್ತದೆ. ಪ್ರಶ್ನೆಗಳನ್ನು ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಪ್ರಶ್ನೆಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ.